ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಈಗ ನೀವು ನೋಡಿರ್ಬೋದು ತುಂಬಾ ಜನ ಈ ಎಐ ಬಗ್ಗೆ ವಿಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಎಐ ವಿಡಿಯೋಸ್ ಮಾಡ್ತಿರ್ತಾರೆ. ಸೊ ಅದು ಎಐ ವಿಡಿಯೋ ಮಾಡಿರೋ ವಿಡಿಯೋನ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೆ ಅದರಿಂದ ಚಾನಲ್ ಮಾನಿಟೈಸ್ ಆಗುತ್ತಾ ಅನ್ನೋದು ಸ್ವಲ್ಪ ತುಂಬಾ ಜನರಿಗೆ ಡೌಟ್ ಇದೆ. ಸೊ ಅದನ್ನೇ ಇವತ್ತು ನಾನು ಕ್ಲಿಯರ್ ಮಾಡಲಿಕ್ಕೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಎಐ ಜನರೇಟೆಡ್ ವಿಡಿಯೋ ನೀವು ಮಾನಿಟೈಸ್ ಮಾಡ್ಕೋಬಹುದು, ಬಟ್ ಅದರದೇ ಆದಂಥ ಒಂದು ಕಂಡೀಷನ್ಸ್ ಇದೆ. ಅದನ್ನ ಫಾಲೋ ಮಾಡಿದ್ರೆ ಮಾತ್ರ ನೀವು ಚಾನೆಲ್ ಮಾನಿಟೈಸ್ ಮಾಡಿಕೊಂಡು ದುಡ್ಡು ಮಾಡ್ಕೋಬಹುದು. ಇಲ್ಲ ಅಂದ್ರೆ ದುಡ್ಡು ಮಾಡ್ಲಿಕ್ಕೆ ಆಗಲ್ಲ. ಈಗ ಕೆಲವು ಕ್ರಿಯೇಟರ್ಸ್ಗಳು ನಿಮಗೆ ಎಐನಿಂದ ವಿಡಿಯೋ ಮಾಡೋದನ್ನ ಹೇಳಿರ್ತಾರೆ. ಯಾವ ರೀತಿ ಮಾಡೋದು, ಏನೇನು ಮಾಡೋದು, ಇದೆಲ್ಲ ತಿಳಿಸಿರ್ತಾರೆ. ಸೊ ಅದರ ಪ್ರಕಾರ ನೀವು ಚಾನಲ್ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ. ಆದರೆ ಇದ್ರ ಬಗ್ಗೆ ತುಂಬಾ ಜನರಿಗೆ ಡೌಟ್ ಇದೆ. ಇನ್ನು ನೋಡಿ, ಯಾರೋ ಒಬ್ರು ಕ್ರಿಯೇಟರ್ ಹೇಳಿದ್ದಾರೆ ಅಂದಮೇಲೆ ಅದನ್ನ ಮಾಡಿ ನನ್ನ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದ್ದಾರೆ. ಸರ್, ಈ ರೀತಿ ಎಐ ವಿಡಿಯೋ ಮಾಡಿದ್ರೆ ಚಾನಲ್ ಮಾನಿಟೈಸ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಬಟ್ ಇವ್ರು ಮಾಡ್ತಿರೋದು ನೋಡಿದ್ರೆ ಇಂಥ ಕಂಟೆಂಟ್ ಮಾನಿಟೈಸ್ ಆಗೋದು ಒಂದು ಸ್ವಲ್ಪ ಕಷ್ಟನೇ ಇದೆ. ಬಿಕಾಸ್ ಅಲ್ಲಿ ನೀವು ಎಐ ಇಂದ ಏನ್ ವಿಡಿಯೋ ಜನರೇಟ್ ಮಾಡ್ತಿದ್ದೀರಾ, ಜಸ್ಟ್ ಎಐ ಅಪ್ಲಿಕೇಶನ್ ಅನ್ನ ಬಳಸಿ ಅದನ್ನ ಒಂದು ಕಮಾಂಡ್ ಕೊಟ್ಟು ಸೊ ಈ ರೀತಿ ಒಂದು ಇಮೇಜ್ ಕ್ರಿಯೇಟ್ ಮಾಡಿ ಅಥವಾ ಏನೋ ಒಂದು ಕಾರ್ಡ್ ಕ್ರಿಯೇಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡ್ತಿದ್ದೀರಾ. ಸೊ ಇದರಲ್ಲಿ ನಿಮ್ಮ ವ್ಯಾಲ್ಯೂ ಯಾವುದೇ ರೀತಿಯಿಂದ ಇಲ್ಲ. ಸೊ ಇಂಥ ಕಂಟೆಂಟ್ಗೆ ಮಾನಿಟೈಸ್ ಆಗೋದು ಕಷ್ಟ. ನೋಡಿ, ಎಐ ಜನರೇಟೆಡ್ ಕಂಟೆಂಟ್ ಏನೇ ಇಮೇಜಸ್ ಯೂಸ್ ಮಾಡಿ, ಕ್ಲೋನ್ ಇಮೇಜಸ್ ಏನಾದರೂ ಯೂಸ್ ಮಾಡಿ, ನೀವು ಏನು ವಿಷಯನ ಪ್ರಸ್ತುತಪಡಿಸಿದ್ದೀರಾ, ನೀವು ಏನು ವಿಷಯನ ಚಾನಲ್ ಮೇಲೆ ಹಾಕಬೇಕು ಅಂತ ಮಾಡಿದ್ದೀರಾ, ಆ ವಿಷಯನ ನೀವು ನಿಮ್ಮ ವಾಯ್ಸ್ ಓವರ್ ಮಾಡಿ ಅದನ್ನ ಹೇಳ್ಬೇಕು. ಹೇಳ್ತಿರುವಾಗ ಆ ವಿಷಯಕ್ಕೆ ತಕ್ಕಂಗೆ ನೀವು ಎಐ ಜನರೇಟೆಡ್ ಇಮೇಜ್ ಆಗಲಿ ಅಥವಾ ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ವಿಡಿಯೋ ಆಗಲಿ ಮಾಡಿ ಅದನ್ನ ಅಪ್ಲೋಡ್ ಮಾಡಿದ್ರೆ ಇದು ಮಾನಿಟೈಸೇಷನ್ ಆಗುತ್ತೆ. ಇನ್ನು ಯಾರೋ ಒಂದು ಏನೋ ಹೇಳಿದ್ದಾರೆ ಅಂದಮೇಲೆ ನೀವು ಏನೋ ಕ್ಯಾಟ್ಸ್ ವಿಡಿಯೋ ಮಾಡೋದು, ಡಾಗ್ಸ್ ವಿಡಿಯೋ ಮಾಡೋದು, ಆಮೇಲೆ ವೆಜಿಟೇಬಲ್ ವಿಡಿಯೋ ಮಾಡೋದು, ಈ ರೀತಿ ಎಲ್ಲ ಮಾಡಿ ಸುಮ್ಮನೆ ಏನೂ ಇಲ್ಲ, ಅದರಲ್ಲಿ ಯಾವುದೇ ವ್ಯಾಲ್ಯೂ ಆ್ಯಡ್ ಇಲ್ಲ. ಜಸ್ಟ್ ಎಐ ಜನರೇಟೆಡ್ ಕಂಟೆಂಟ್ ಅನ್ನ ತಂದುಬಿಟ್ಟು ಒಂದೇನೋ ಕಮೆಂಟ್ ಹಾಕಿ ಅದಕ್ಕೆ ಜನರೇಟ್ ಮಾಡಿ ಅದನ್ನ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಪ್ಲೋಡ್ ಮಾಡೋದು. ಸೊ ಈ ರೀತಿ ಆದ್ರೆ ಇದರಲ್ಲಿ ನಿಮ್ಮ ವ್ಯಾಲ್ಯೂ ಆ್ಯಡ್ ಇಲ್ಲ ಅಂತ ಹೇಳಿ ಚಾನಲ್ ರಿಜೆಕ್ಟ್ ಆಗುತ್ತೆ. ಸೊ ಮಾಡ್ತಿರೋದೆಲ್ಲ ವೇಸ್ಟ್ ಆಗುತ್ತೆ. ಸೊ ದಯವಿಟ್ಟು ನೀವೇನೇ ಕೆಲಸ ಮಾಡಿ ಯೂಟ್ಯೂಬ್ ಮೇಲೆ, ನೀವು ಎಐ ಮೇಲೆ, ಸೊ ಅದಕ್ಕೆ ನಿಮ್ಮ ವ್ಯಾಲ್ಯೂ ಆ್ಯಡ್ ಆಗಿರಲಿ. ನಾನು ಹೇಳ್ತಿರೋದು ಅರ್ಥ ಆಗ್ತಿರ್ಬೇಕು. ಇನ್ನೂ ಒಂದು ಏನೋ ಕ್ಯಾಟ್ ವಿಡಿಯೋ ಮಾಡ್ತಿದ್ದೀರಾ ಅಂದ್ರೆ ಕ್ಯಾಟ್ ವಿಡಿಯೋ ಯಾಕೆ ಮಾಡಿದ್ದೀರಾ, ಅದಕ್ಕೆ ಏನಾದರೂ ಒಂದು ಸ್ಟೋರಿ ಹೇಳ್ಬೇಕು, ಏನಾದರೂ ಒಂದು ನೀವು ಮಾತಾಡಿ ಅದ್ರ ಪ್ರಕಾರ ಅದನ್ನ ಜನರೇಟ್ ಮಾಡಿ ಯೂಟ್ಯೂಬ್ ಮೇಲೆ ಅಪ್ಲೋಡ್ ಮಾಡಿ ಚಾನಲ್ ಮಾನಿಟೈಸ್ ಆಗುತ್ತೆ. ಏನೋ ಏನಂತೀರಾ, ಡೈಲಾಗ್ಸ್ ಹೇಳೋದು ಅಥವಾ ಸ್ಟೋರಿ ಹೇಳೋದು, ಒಂದು ಚಿಕ್ಕ ಸ್ಟೋರಿ ಮಾಡೋದು, ಈ ರೀತಿ ಏನಾದರೂ ಮಾಡಿ ಆ ಈ ಸ್ಟೋರಿಗೆ ತಕ್ಕಂಗೆ ನೀವು ಇಮೇಜಸ್ ಅನ್ನ ಅಥವಾ ವಿಡಿಯೋವನ್ನ ಜನರೇಟ್ ಮಾಡಿ ಎಐ ಇಂದ ಅದನ್ನ ಅಪ್ಲೋಡ್ ಮಾಡಿದ್ರೆ ಯಾವುದೇ ಸಮಸ್ಯೆ ಆಗಲ್ಲ. ಸೊ ಈ ರೀತಿ ಒಂದು ಇದೆ ಯೂಟ್ಯೂಬ್ ಮೇಲೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೀವು ತಿಳ್ಕೋಬೇಕು ಅಂದ್ರೆ ಸ್ವಲ್ಪ ವಿಡಿಯೋಸ್ ಎಲ್ಲ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡಿ. ಯೂಟ್ಯೂಬ್ ಮೇಲೆ ತುಂಬಾ ವಿಡಿಯೋಸ್ ಎಲ್ಲ ಇರುತ್ತೆ. ಜಸ್ಟ್ ಎಐ ಯೂಸ್ ಮಾಡಿ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅದನ್ನ ಜನರೇಟ್ ಮಾಡಿ ಹಾಕಿದ್ರೆ ನಡೆಯಲ್ಲ. ಸೊ ಒಂದೇ ಟೈಪ್ ಕ್ಯಾರೆಕ್ಟರ್ಸ್ ಜನರೇಟ್ ಮಾಡೋದು, ಅದಕ್ಕೆ ತಕ್ಕಂಗೆ ಸ್ಟೋರಿ ಮಾಡೋದು ಅಥವಾ ಕಾರ್ಟೂನ್ ವಿಡಿಯೋಸ್ ಮಾಡಿ ಅದ್ರ ಪ್ರಕಾರ ಸ್ಟೋರಿ ಮಾಡಿ, ಈ ರೀತಿ ನೀವು ಏನಾದರೂ ಹಾಕ್ತಾ ಹೋದ್ರೆ ಜನರಿಗೂ ಇಷ್ಟ ಆಗುತ್ತೆ. ಆಮೇಲೆ ಅದರಲ್ಲಿ ವ್ಯಾಲ್ಯೂ ಆ್ಯಡ್ ಆಗೋದ್ರಿಂದ ಚಾನಲ್ ಮಾನಿಟೈಸ್ ಕೂಡ ಆಗುತ್ತೆ. ಯಾವುದೇ ರೀತಿಯಿಂದ ಸಮಸ್ಯೆ ನಿಮ್ಗೆ ಆಗಲ್ಲ. ನೋಡಿ, ಇವತ್ತು ನೀವು ಏನೋ ಕ್ಯಾಟ್ ವಿಡಿಯೋಸ್ ಅದು ಇದು ಅಂತ ಮಾಡಿ ಅಪ್ಲೋಡ್ ಮಾಡ್ತಿದ್ದೀರಾ, ಚಾನಲ್ ಮಾನಿಟೈಸ್ ಆದ್ರೂ ಕೂಡ ಫ್ಯೂಚರ್ ಅಲ್ಲಿ ಅದು ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಬಿಕಾಸ್ ಅವಾಗ ನಿಮ್ಗೆ ಏನು ಆಪ್ಷನ್ ಇರಲ್ಲ, ಡಿಮಾನಿಟೈಸ್ ಆಗಿಬಿಡುತ್ತೆ ಚಾನಲ್, ಆಮೇಲೆ ಕೆಲಸ ಮಾಡೋದು ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಸೊ ಈ ರೀತಿ ಮಾಡೋದ್ಕಿಂತ ನೀವು ಸರಿಯಾಗಿ ಚಾನಲ್ ಮೇಲೆ ನಿಮ್ಮ ಪ್ರಕಾರ ಸ್ವಲ್ಪ ಕಂಟೆಂಟ್ ನೋಡಿಕೊಂಡು ಸ್ಟೋರಿ ಟೆಲ್ಲಿಂಗ್ ಮಾಡೋದಾಗ್ಲಿ, ಹಿಸ್ಟೋರಿಕಲ್ ಸ್ಟೋರೀಸ್ ಹೇಳೋದಾಗ್ಲಿ, ಯಾವುದೇ ಮಾಹಿತಿ ಕೊಡೋದಾಗ್ಲಿ, ಏನೇ ಇರಲಿ ಅದಕ್ಕೆ ತಕ್ಕಂಗೆ ಒಂದು ಸ್ವಲ್ಪ ಇಮೇಜಸ್ ಜನರೇಟ್ ಮಾಡಿಕೊಂಡು ಎಐ ಇಂದ ನೀವು ಅದನ್ನ ಯೂಸ್ ಮಾಡಿ, ಯಾವುದೇ ರೀತಿಯಿಂದ ಸಮಸ್ಯೆ ಆಗಲ್ಲ. ಕ್ಯಾಟ್ ವಿಡಿಯೋ ಮಾಡಿದ್ರು ಕೂಡ ನೀವು ಅದನ್ನ ಒಂದು ಸ್ವಲ್ಪ ಅದರಲ್ಲಿ ಏನಾದರೂ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿ. ಕ್ಯಾಟ್ ವಿಡಿಯೋ ಜನರೇಟ್ ಮಾಡಿಕೊಂಡು ಅದಕ್ಕೆ ನಿಮ್ಮ ವಾಯ್ಸ್ ಓವರ್ ಕೊಡಿ, ಆಮೇಲೆ ನಿಮ್ಮ ವಾಯ್ಸ್ ತಕ್ಕಂಗೆ ಅದು ಮಾತಾಡೋ ರೀತಿ ನೀವು ಅದಕ್ಕೆ ಸ್ವಲ್ಪ ಕಮೆಂಟ್ಸ್ ಕೊಟ್ಟು ಅದೆಲ್ಲ ಮಾಡ್ಕೋಬಹುದು ನೀವು. ಆ ರೀತಿ ನೀವು ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಯಾವುದೇ ರೀತಿಯಿಂದ ನಿಮ್ಗೆ ಸಮಸ್ಯೆ ಆಗಲ್ಲ.
ಸೊ ನೆಕ್ಸ್ಟ್ ನಿಮಗೆ ಈ ರೀತಿ ಏನಾದ್ರೂ ಸಮಸ್ಯೆ ಆಗಬಾರ್ದು ಅಂದರೆ ಈ ರೀತಿ ಎಲ್ಲ ನೀವು ಮಾಡಿ. ನನಗನ್ಸುತ್ತೆ ನಾನು ಕ್ಲಿಯರ್ ಮಾಡಿದ್ದೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಹಾಕಿ ನಾನು ಕೇಳ್ಬೋದು. ಹಾಗೆ ಇಂಥದ್ದು ಯೂಟ್ಯೂಬ್ನ ಮಾಹಿತಿಯ ವಿಡಿಯೋ ನೋಡೋದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.